ನನ್ನ ಹೆಸರು ಮಾದೇವ್ ಅಂತ. ಯಾವರು? ಬಿಳಿಗೆರೆ. ಬಿಳಿಗೆರೆ. ನೀವು ಕೇರ್ನಾರದಿಂದ ಬಾಳೆ ಗಿಡ ತಗೊಂಡಿದ್ದೀರಿ? ನಿಮ್ಮ ಕಡೆಯಿಂದ. ಹಾಂ, ನಮ್ಮದು VR ಆರ್ಗಾನಿಕ್ ನರ್ಸರಿ ಅಂತ ಕೇರ್ನಾರದಿಂದ 9902038931 ನಮ್ಮ ಹತ್ರ ಬಾಳೆ ಗಿಡ ತೊಗೊಬಂದಿದ್ದಾರೆ. ಈಗ ಅಲ್ಲೇ 2 ವಿಸಿಟು ಬಂದಿದ್ದೀನಿ. ಈಗ ನಾವು ಕೊಟ್ಟಿರೋ ಸಾವಯವ ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ಇವೆಲ್ಲ ಫುಲ್ಲು ಗ್ರೀನಿಶ್ ಬರ್ತದಲ್ವಾ? ಗ್ರೀನ್. ಈಗ ನಿಮ್ದು ಏನಂದರೆ ಈ ಕಂಬೆ ಇದು ಬಿಡ್ತಾ ಇರೋದು ಒಂದು ಸಮಸ್ಯೆ. ಇದೇನಕ್ಕೆ ಬಿಡ್ತದೆ ಹಿಂಗೆ ಅಂದರೆ, ಕಂಬ ದಪ್ಪ ಆದಂಗೆ ಈ ಥರ ಪಟ್ಟೆ ಬಿಡ್ತವೆ. ಗಾಳಿಗೆಲ್ಲ ಕಂಬ ದಪ್ಪ ಆದಂಗೆ. ಕಂಬ ಈಗ ಸೈಜ್ ಆಯ್ತದೆ, ಅದಕ್ಕೆ ಬಿಡ್ತಾ ಇರೋದು. ಇದೆಲ್ಲ ಈ ಥರ ಬಿಡ್ತಾ ಇರೋದಾ. ಆಮೇಲೆ ನೀವು ಜೆಟ್ ಹಾಕಿದ್ದೀರಾ, ಜೆಟ್ ಹಾಕಿರೋ ನೀರಿಗೆ ಅದು ಗರಿ ಹೋಗಿರೋದು. ಅದು ಏನೂ ಇಲ್ಲ, ಏನು ತೊಂದರೆ ಏನಿಲ್ಲ ಆಯಿತಾ. ಇದು ಮಳೆ ಬಿದ್ದಿರೋದು, ಜೆಟ್ ಹಾಕಿರೋದು ಎಲ್ಲ ಜೆಟ್ ಹಾಕಿದ್ರಿ. ಇವೆಲ್ಲ ಎಷ್ಟು 7 ತಿಂಗಳು ಆಯಿತಾ? 6 ತಿಂಗಳು ಜಾಸ್ತಿ ಆಯಿತು. ಹಾಂ, ಎಲ್ಲ ಗೊನೆ ಬಂದವೆ. ಇಲ್ಲಿ ನೋಡಿ, ಇದು ಡಾಟ್ಸ್ ಇದೆ ಅಂತ ಹೇಳಿದ್ರಲ್ಲ, ಇದು ನಿಮಗೆ ಸಿಗಾಟೋಕ ರೋಗ ಅಂತ ಹೇಳ್ತೀವಿ. ಇದಕ್ಕೆ ಟಿಲ್ಟು ಕವಾಚನ್ನ ಒಂದು ರೌಂಡ್ ಕೆಳಗಡೆ ಎಲೆಗೆ ಸ್ಪ್ರೇ ಮಾಡ್ಕೋಬೇಕು. ಅದು ಹೇಳ್ಕೊಟ್ಟನು ಹೆಂಗೆ ಮಾಡಬೇಕು ಅಂತ. ಈ ಎಲೆ ಏನಿದೆ, ಈ ಎಲೆಯಿಂದ ಇಷ್ಟು ಎಲೆಗೆ ಮಾತ್ರ ಸ್ಪ್ರೇ ಮಾಡಿ, ಮೇಲ್ಗಂಟೆ ಬಿಡಿ. 4-5 ಎಲೆಗೆ ಮಾತ್ರ ಸ್ಪ್ರೇ ಮಾಡೋದು. ಇಲ್ಲಿ 3 ಎಲೆಗೆ, ಇಲ್ಲಿ ಈ 3-4 ಎಲೆ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲಿ ಗೊನೆ ಸ್ಟಾರ್ಟ್ ಆಗಿರ್ತಾವೆ ನೋಡಿ, ಯಾವಾರು ಗೊನೆ ನೋಡಿ. ಮುಂದೆ ನೋಡಿ ಇಲ್ಲೆಲ್ಲರೂ ಬನ್ನಿ. ಇದು ಈಗ ಹೊಸದಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಫಸ್ಟ್ ಫ್ಲವರ್. ಇದು ಈಗ ಫ್ಲವರಿಂಗ್ ಸ್ಟಾರ್ಟ್ ಆಯ್ತಾ ಇದೆ. ಇದಾದ ಮೇಲೆ ಸುಮಾರು ಇವೆಲ್ಲ ಬರ್ತವೆ. ಈ ಕಡೆ ಒಂದೇ ಸರಿ ಸ್ಟಾರ್ಟ್ ಆಯ್ತವೆ ಇವೆಲ್ಲ. ನೋಡಿ ಇಷ್ಟು ಹೈಟ್ ಬಂದು, ಹೈಟು ಜಾಸ್ತಿ ಬರಬಾರ್ದು. ಇವು ನೆರಳಾದಾಗ ಹೈಟ್ ಬಂದಿರ್ತವೆ. ಇಲ್ಲ, ನಿಮ್ಮ ಸರಿಯಾಗವೆ, ಯಾವುದೋ ಏನು ತೊಂದರೆ ಏನಿಲ್ಲ ಅಂತ. ಹೈಟು ಏನು ಹೋಗಿಲ್ಲ ನಿಮ್ಮದು. ಎಲ್ಲ ಇಲ್ಲಿ ಬನ್ನಿ, ಇಲ್ಲೊಂದು ಬಂದೆ ನೋಡಿ, ಇಲ್ಲೊಂದು ಬಂದಿದೆ ಇಲ್ಲಿ ನೋಡಿ. ಹಾಂ ನೋಡಿ, ಇವೆಲ್ಲ ಈ ವಾರದಲ್ಲಿ ಇನ್ನೂ ಜಾಸ್ತಿ ಬರ್ತವೆ. ಈ ವಾರದಲ್ಲಿ ಅಲ್ಲೇ ನೋಡಿ, ಇದು ಫುಲ್ ಬತ್ತಾನೆ ಅದು ಫುಲ್ ಎಲ್ಲ ಹೊರಗಡೆ ಈ ವಾರದಲ್ಲಿ ಬಂದ್ಬಿಡ್ತವೆ ನೋಡಿ. ಇಲ್ಲೊಂದು ಸ್ವಲ್ಪ ಅದು ಭೂಮಿ ತನ್ವಾಗಿರೋದಕ್ಕೆ ಬೇಗ ಬಂದೈತೆ ಅಂದ್ರೆ ನೀರು. ಹಾಂ ಈಗೆಲ್ಲ ಮರಿಯೆಲ್ಲ ಕೂತಾರೆ. ಈಗ ಎಲ್ಲರ ಕಡೆ ಏನಾಗಿದೆ ಗೊತ್ತಾ, ಎಲ್ಲ ಹಣ್ಣೆಲ್ಲ ಬಿದ್ದುಬಿಟ್ಟಿರ್ತದೆ. ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು. ನಿಮ್ದು ಒಂದು ಹಣ್ಣೆಲ್ಲ ಬಿದ್ದಿಲ್ಲ. ಸಿಗಾಟೋಕ ಸ್ವಲ್ಪ ಈಗ ಬಿಟ್ರೆ ಅವೆಲ್ಲ ಏನಿಲ್ಲ, ಗರಿ ಬಿದ್ದೋಗಂಗಾಗಿರವು. ಅವೇನಿಲ್ಲ, ಚೆನ್ನಾಗಿದೆ ತೋಟ. ಹಿಂಗೆ ಇರಲಿ, ನೀರು ಮಿತವಾಗಿ ಕೊಟ್ಟಿರಲಾಗಿ ನೀವು. ಕರೆಕ್ಟಾಗಿ ಐತೆ ತೋಟ ನೋಡಿ. ಇದು ಹಾಂ, ಅಲ್ಲಿ ನೀರು ಮಿತವಾಗಿ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ರಿ, ಏನು ತೊಂದರೆ ಏನಿಲ್ಲ. ಕರೆಕ್ಟಾಗಿ ಕೊಡಲಾಗಿ ಇಷ್ಟು ಗ್ರೀನಿಶ್ ಇರೋದು. ಆಮೇಲೆ ನಮ್ಮದು ಸಾವಯವ ಗೊಬ್ಬರ ಎಷ್ಟು 3 ಸಲ ಕೊಟ್ಟಂಗಾಯ್ತಾ? 2 ಟ್ರಿಪ್ ಗೊಬ್ಬರ, 2 ಟ್ರಿಪ್ ಕೆಮಿಕಲು, 2 ಸಲ ಡ್ರಂಚಿಂಗು ಅಷ್ಟಾಗದೆ. ತಿಪ್ಪೆ ಗೊಬ್ಬರ ಕೊಟ್ಟಿದ್ರಿ. ಕೋಳಿ ಗೊಬ್ಬರ ಒಂದು 3 ಮೂಟೆ. ಹಾಂ, ಅವೆಲ್ಲವೂ ಕೆಲಸ ಮಾಡವೆ, ಯಾವ ಮಾಡಿಲ್ಲ ಅಂತ ಏನಿಲ್ಲ. ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿಲ್ಲ. ಹಾಂ, ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ. ಕೋಳಿ ಗೊಬ್ಬರ ಹಾಕಿದ್ರಿ, ತಿಪ್ಪೆ ಗೊಬ್ಬರ 2. ಇನ್ನು ನಮ್ದು ನಾವು 2 ಸಲ ಡ್ರಂಚಿಂಗ್ ನಾವು ಕೊಟ್ಟಿರೋದು. ಈಗ ನಾವು ಕೊಟ್ಟ ಮೇಲೆ ಗಿಡ ಮೇಗೆ ಕೇಳಲಿಲ್ವಾ? ಚೆನ್ನಾಗಿ ಮೇಲೆದ್ದು ಎಲ್ಲ. ಈಗ ನೋಡಿ, ಈಗ 1 ತಿಂಗಳು 20 ದಿವಸ ಆಯ್ತಾ ಕೊಟ್ಟು? ಇದು 1 ತಿಂಗಳು ಆಯ್ತು. 2 ಟ್ರಿಪ್ 2 ತಿಂಗಳು ಆಗಿದೆ. ಇದು ಈ ಸರಿ ಕೊಟ್ಟು 1 ತಿಂಗಳಾದ್ಮೇಲೆ ಇನ್ನೂ ಗ್ರೀನ್ ಚೆನ್ನಾಗಿ ಬರ್ತದೆ. ಹೋದ ಸರಿ ಇದ್ರೊಳಗಡೆ ಫುಲ್ ಕುಳ್ಳಿಕ್ಕಿತ್ತು ಕಣ. ಈ ಹೈಟ್ಗಿಂತ ಕಡಿಮೆ ಇತ್ತು ಗಿಡ. ಎಲ್ಲ ಫುಲ್ ನೆಲದಲ್ಲಿದ್ದವು, ಎಲ್ಲ ಫುಲ್ ಮೇಲೆ ಎದ್ಬಿಟ್ಟು ಕೂತಂಗಿದ್ರೆ ಈ ಜಾಗಕ್ಕೆ ನೀರು ಬಂದು ನಿಂತ್ಕೊತಲ್ಲ ಶೀತಕ್ಕೆ. ಅವ ಬೇಕಪ್ಪ ಆಯ್ತಾವ, ಏನು ತೊಂದರೆ ಬರ್ತದೆ. ಕಂಬ ಎಲ್ಲ ಚೇಂಜ್ ಆಗವೆ, ತುಂಬ ಚೆನ್ನಾಗಿ ಬರ್ತದೆ. ಏನು ಸಮಸ್ಯೆ ಕಾಣಿಸ್ತಲ್ಲ. ಕಾಣಿಸ್ತಾರೆ ಹೇಳ್ತೀನಿ, ಎಲ್ಲ ಚೆನ್ನಾಗದೆ. ಇನ್ನೊಂದು ರೌಂಡ್ ಎಲೆ ಚುಕ್ಕಿ ಅದು ಲೈಟ್ ಆಗಿದೆ, ಅದಕ್ಕೊಂದು 10 ಕ್ಯಾನ್ ತಂದ್ಬಿಟ್ಟು ಸ್ಪ್ರೇ ಮಾಡಿಸ್ಬಿಡಿ ಕೆಳಗಡೆ ಎಲೆಗಳಿಗೆ. ಬುಡಕ್ಕೆ ಇನ್ನೊಂದ್ಸರಿ ಯಾವುದು ಇದು ನೀರು ಹೊಡೆದು ಗರಿಗೆ ಹಿಂಗೆ ಹೋಗಿರೋದು ನೋಡಿ. ಇದು ಮುರಿದೋಗಿ ಹೋಗಿರೋದು. ಇದೇನು ರೋಗ ಈಗ ಏನಿಲ್ಲ. ಈ ಗರಿಗೆ ಹಿಂಗೆ ಹೊಡಿತಲ್ಲ ಜೆಟ್ಟು, ಅದಕ್ಕೆ ನೋಡಿ. ಇದಕ್ಕೂ ಜೆಟ್ ಹೊಡೆದದೆ, ಅದಕ್ಕೂ ಜೆಟ್ ಹೊಡೆದದೆ. ಅದೇನು ಸಮಸ್ಯೆ ಏನು ಹಾಕಿಲ್ಲ ಬನ್ನಿ. ನಿಮ್ಗೆ ಈ ಥರ ಇಲ್ಲೇನಾದ್ರು ಸಮಸ್ಯೆ ಇದ್ರೆ ನಾನೇ ಹೇಳ್ಬಿಡ್ತೀನಿ. ಅಲ್ಲಿ ಕಲ್ಲು ಶುಂಠಿ ಅದೇ ಅಲ್ವಲ್ಲಿ, ಶುಂಠಿ ಪಕ್ಕದಲ್ಲಿ. ಆ ಶುಂಠಿ ಹವಕ್ಕೆ ಹಂಗೆ ಬಂದಿರ್ತದೆ. ಅದು ಆ ಕಡೆ ಕೆಮಿಕಲ್ ಹೊಡಿತಾರಲ್ಲ, ಹಾಂ, ಗಾಳಿ ಬಂದಿಲ್ಲ ನೋಡಿ. ಎಲ್ಲ ಚೆನ್ನಾಗಿದೆ. 3 ಆಮೇಲೆ ನೋಡಿ, ಇದು ಕಂಬ ದಪ್ಪ ಆಯ್ತಾ ಇರೋದು. ಇನ್ನೂ ದಪ್ಪ ಆಯ್ತದೆ, ಚೆನ್ನಾಗಿದೆ ತೋಟ. ತುಂಬ ಖುಷಿ ಆಯಿತು ನನಗೆ. ಗೊತ್ತಾಗಿಲ್ಲ, ಗೊತ್ತಾಗ್ಲಿ ಅಂತಲೇ ತಾನೇ ಎಲ್ಲ
ಹಾಂ ಈಗ ನೀವೇನು ಹೇಳಿದ್ರೆ ಅದು ಮಾಡಿವೆ. ಹಾಂ ಮುಂದೆ ಏನಾಯ್ತದೆ ಬರ್ತದೆ, ನೀವು ಅದು ಈಗ ನಾವು ಮಾಡ್ತೀವಿ ಅಷ್ಟೇ. ಅಲ್ಲ, ಈಗ ನಾವು ಹೇಳ್ದಂಗೆ ಮಾಡಿರೋದು ತಾನೆ. ನಾವು ಹೇಳ್ದಂಗೆ ಮಾಡಿರ್ಲಾಗಿ ಗಿಡ ಎಲ್ಲ ಚೆನ್ನಾಗದೆ. ನೋಡಿ ಯಾವುದೇ ಥರ ಇದಿಲ್ಲ, ಯಾವುದು ಯೆಲ್ಲೋ ಕಲರು ಅದೇನು ಬಂದಿಲ್ಲ. ಇದು ತುಂಬ ಚೆನ್ನಾಗಿದೆ, ಹಿಂಗೆ ಬರಲಿ ಅಂತ ನಮ್ಮ ಆರೈಕೆ. ಒಟ್ಟಲ್ಲಿ ಏನು ಗೊತ್ತಾ, ಈಗ ಒಂಚೂರು ಉದ್ದ ತುಂಡ ಆಗ್ಬಿಟ್ರೆ ಅಷ್ಟೇ ನಮ್ದು. ಅದು ಏನು ಹಾಕಿಲ್ಲ, ಉದ್ದ ತುಂಡಾದ್ರೆ ಒಂದು ಹಿಂದೆ ಮುಂದಕ್ಕೆ ಬರ್ತದೆ ಬೆಳೆ ಅಷ್ಟೇ, ಏನು ತಲೆ ಕೆಡಿಸ್ಕೊಬೇಡಿ. ಹಾಂ ಇಲ್ಲ ಬರ್ತದೆ, ಅದೇ ತಲೆನೇ ಬೇರೆ ಅದು ಬರ್ತದೆ. ಹಾಂ 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 ಇವೆಲ್ಲ ನೋಡಿ ಚೆನ್ನಾಗಿ ಬರ್ತಾವೆ, ಎಲ್ಲ ಚೇಂಜ್ ಆಗವೆ. ಫುಲ್ ನೋಡಿ ಇವೆಲ್ಲ ಫುಲ್ ನಿಂತೋಗ್ಬಿಟ್ಟಿದ್ದು. ಹಾಂ ಚೆನ್ನಾಗಿ ಮಾಡಿದ್ರಿ. ಹಾಂ ಉಳಿಸಿದ್ರೆ ರೋಟ್ರಿ ಇನ್ನೊಂದು ರೆಡಿ ಮೇಲೆ ಹೊಡ್ಕೊಳ್ಳಿ. ಕಳೆ ಲೇಟಾಗಿ ಉಳಿಸಿ, ಕಳೆ ಬರಲಿ, ಸ್ವಲ್ಪ ಕಳೆ ಬರಲಿ. ಇನ್ಮೇಲೆ ಕಳೆ ನಿಲ್ತದೆ ಆಯಿತಾ. ಚೆನ್ನಾಗಿ ಮಾಡಿ, ಏನು ತೊಂದರೆ ಇಲ್ಲ. ನಮ್ಮ ಪರವಾಗಿಲ್ವಾ ಅವ್ರದ್ದೇ ಪರವಾಗಿಲ್ವಾ? ಅಂದರೆ ನಂಬರೇ ಸೇವ್ ಮಾಡಿಲ್ಲ ನಾನು, ಅದೇ ಆಗಿರೋದು. ಈ ನಂಬರ್ ಸೇವ್ ಮಾಡಿ ಹಾಕ್ತೀನಿ. ಈಗ ವೀಡಿಯೋ ಎಲ್ಲನೂ ಕಳಿಸ್ಕೊಟ್ಟವನು ಎಲ್ಲ ನೋಡಿ. ಇದು ಕಂಬ ಈಗ ಹೊರಗಡೆಗೆ ಬರ್ತಾಯಿದ್ರೆ ನಿಮಗೆ ಅದು ದಪ್ಪ ಆಯ್ತದೆ ಅಂತ. ಹಾಂ ಹಂಗೆ ಓಪನ್ ಆಗಬೇಕು. ಓಪನ್ ಆದರೆ ಕಂಬ ದಪ್ಪ ಆಯ್ತವೆ ಅಂತ. ಮರಿಯೆಲ್ಲ ಕೂದಾಕಿದ್ರಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ. ಈ ಥರದ ನೋಡಿ, ಇದು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಊಟ ಇಲ್ದೇ ನಿಂತೋಗೋದೆ ಎಲೆ. ಈ ಎಲೆಲ್ಲೇ ತೋರಿಸೋದು ನಿಮಗೆ. ನೀವು ಟಾನಿಕ್ ಕೊಟ್ಮೇಲೆ ಇವೆಲ್ಲ ಚೇಂಜ್ ಆಗೋ ನೋಡಿ, ಫುಲ್ ಎಲ್ಲ ಬಂದವೆ, ಬರ್ತವೆ ಅವು. ಉದ್ದ ತುಂಡವಲ್ಲ, ಹ್ಞೂ ಎರಡು ಟ್ರಿಪ್ ಮಾಡಿ ನಾವು ನೀವು ಹೇಳ್ದಂಗೆ 5 ಬಾವು ಇವು ಲಾಸ್ಟ್ ವರ್ಷ ಇವು ಆ ಥರ ಸಿಕ್ಕಿ ಇವು ಈ ಲಾಸ್ಟ್ ಗರಿ ಯಾಕೆ ಹಣ್ಣು ಬಿರ್ತದೆ ಅಂದರೆ ಇಲ್ಲಿ ಡ್ರೈ ಆಯ್ತದೆ ಭೂಮಿ, ನೀರು ಆಯ್ತಾ. ಭೂಮಿ ಯಾವಾಗ ನೀರು ಇಲ್ದಂಗೆ ಡ್ರೈ ಆಯಿತು, ಈ ಕಡೆ ಭಾಗ ಒಣಗಿದೆ ನೋಡಿ. ಒಳಗಡೆ ಎಲ್ಲರೂ ಆಗಿದ, ಒಳಗಡೆ ಆಗಿಲ್ಲ. ಇದೊಂದು ಲೈನ್ ಮಾತ್ರ ಹಿಂಗಾಗಿದೆ. ವೈಟ್ ಕವಲ್ ಇದು ಆತಲ್ಲಿ ಹಿಂಗೆ ಜಾಸ್ತಿ ಇಲ್ಲ. ಅದು ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಜಾಸ್ತಿ ಕಡಿಮೆ ಆದಾಗ ಹಂಗಾಗಿರುತ್ತೆ ಅಷ್ಟೇ. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನೀರು ತುಂಬ ಕಡಿಮೆ, ಅದಕ್ಕೆ ಹೆಂಗಾಗಿರ್ತವೆ. ಆಯ್ತು, ಅದು ನೋಡೋಣ. ಎಲ್ಲ ಈಗ ಇಲ್ಲಿಗಂಟು ಬಂದು ನಾವೆಲ್ಲ ನೋಡ್ಕೊಡ್ತೀನಿ. ಈಗ ಏನೇನು ಕೊಡ್ಬೇಕು ಎಲ್ಲನೂ ಹೇಳ್ಕೊಟ್ಟನು ಮಾಡಿ. ಎಲ್ಲನೂ ಎಲ್ಲ ಫುಲ್ ಎಲ್ಲ ಈ ಕಡೆ ಎಲ್ಲ ದಾಡ್ತಾವೆ ಇವು. ಇನ್ನೊಂದು ವಾರಕ್ಕೆ ಫುಲ್ ಎಲ್ಲ ಹೊರಗಡೆಕ್ಕೆ ಬಂದುಬಿಟ್ಟಿರ್ತವೆ ಇವು. ಹಾಂ ಆವಾಗ ಬಂದು ನೋಡಿದ್ದು, ಅಲ್ಲಿಗೆ ನೋಡೇ ಇಲ್ಲ. ನೋಡಿದ್ರೆ ಈ ಕತ್ತೆ ನೋಡ್ಬಿಟ್ಟು ನಾನು ಹೋಗಿದ್ದು. ಹಾಂ ನೋಡಿದ್ರೆ ನೋಡಿ ಅಲ್ಲಿ ಬರ್ತಕತ್ತೆ ಇವೆಲ್ಲ ಬತ್ತಾವಿನ ಆ ಕಡೆ ಕೆಳಗಡೆ ಅದು ಬತ್ತಾವ. ಇದು ಅದು ಹಾಂ ಅದು ಮುಚ್ಚಿ ಬತ್ತ ಬೇಕಾದ್ರೆ ಲಾಕ್ ಹಾಕೊಳ್ಳಿ ಗೊತ್ತಾನೆ. ಯಾವತ್ತೂ ಈ ಥರ ಜೆಟ್ ಹಾಕಿ ಈ ಥರ ನೀಟಾಗಿ ಇಷ್ಟು ತೇವಾಂಶ ಇದ್ರೂ ಇರಬೇಕು. ಇಷ್ಟು ತೇವಾಂಶ ಇದ್ದರೆ ಏನು ತೊಂದರೆ ಏನಿಲ್ಲ.